ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆಂದರೆ 8ನೇ ವೇತನ ಆಯೋಗದ ವರದಿ ಅನುಷ್ಠಾನದ ಆಸೆಯಲ್ಲಿ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅಥವಾ ನೌಕರರಿಗೆ ಇದೊಂದು ಅತ್ಯಂತ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, ಕೇಂದ್ರ ನೌಕರರ ವೇತನ ಕನಿಷ್ಠ 33%ಗೆ 33,000ಕ್ಕೆ ಏರಿಕೆ ಆಗ್ತಾ ಇದೆ. ಇದು ಕನಿಷ್ಠ ಅಷ್ಟೇ. ಗರಿಷ್ಠ ಇನ್ನು ಲೆವೆಲ್ ಮೇಲೆ ಡಿಪೆಂಡ್ ಆಗಿ ಅದು ಏರಿಕೆಯನ್ನು ಕಾಣ್ತಾ ಹೋಗುತ್ತೆ. ಸ್ನೇಹಿತರೆ, 2.86 ಫಿಟ್ಮೆಂಟ್ ಫ್ಯಾಕ್ಟರ್ನ ಆಧರಿಸಿ ಈ ಲೆಕ್ಕಾಚಾರವನ್ನು ಮಾಡಲಾಗ್ತಾ ಇದೆಯಂತೆ. ಸೊ ಇದರಂತೆ ಲೆಕ್ಕಾಚಾರವನ್ನು ಮಾಡಿದ್ರೆ ಎಷ್ಟು ಈಗ ಮೂಲ ವೇತನದಲ್ಲಿ ಏರಿಕೆ ಆಗುತ್ತೆ ಅಂತಂದರೆ ನೋಡಿ, 18,000 ಇರ್ತಕ್ಕಂಥ ಹಾಲಿ ವೇತನ 18,000 ಇರ್ತಕ್ಕಂಥವ್ರಿಗೆ 33,000 ಸೇರಿಸಿದ್ರೆ ನೋಡಿ 51,480ಕ್ಕೆ ಏರಿಕೆ ಆಗುತ್ತೆ ದಿಢೀರ್ ಅಂತ. ಇದು ಬಹುದೊಡ್ಡ ಏರಿಕೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಹಾಕಿದ್ದಾರೆ ಅಂತ ನೋಡೋದಾದರೆ ನೋಡಿ, 7,000 ಇದ್ದಂಥ ಲೆವೆಲ್ 1 ಸಿಬ್ಬಂದಿಯ ಸಂಬಳವನ್ನು 7ನೇ ವೇತನ ಆಯೋಗ 18,000 ರುಗೆ ಹೆಚ್ಚಳವನ್ನು ಮಾಡಿತ್ತು. ಅದು 7ನೇ ವೇತನ ಆಯೋಗದಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ 2.57 ಫಿಟ್ಮೆಂಟ್ ಫ್ಯಾಕ್ಟರ್ನ ಆಧರಿಸಿ ಆಗ ಪರಿಷ್ಕರಣೆಯನ್ನು ಮಾಡಲಾಗಿತ್ತು. ಆದರೆ ಈಗ ನೋಡಿ 2.86 ಫಿಟ್ಮೆಂಟ್ನ ಬಳಕೆ ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು 2.86 ಫಿಟ್ಮೆಂಟ್ ಫ್ಯಾಕ್ಟರ್ ಬಳಸಿದರೆ 18,000 ರು ಇರುವ ಮೂಲ ವೇತನ ಏಕಾಏಕಿ ನೋಡಿ 51,480 ರೂಪಾಯಿಗೆ ಅದು ಜಿಗಿತವನ್ನು ಕಾಣುತ್ತೆ. ಲೆವೆಲ್ 1 ಸಿಬ್ಬಂದಿ ಅಂತಂದರೆ ನೋಡಿ, ಅಟೆಂಡರ್ಗಳಾಗಿರ್ಬೋದು, ಜವಾನರು, ಸಹಾಯಕ ಸಿಬ್ಬಂದಿ ಮತ್ತು ಸಹಾಯಕ ಸಿಬ್ಬಂದಿ ವರ್ಗದ ನೌಕರರು ನೋಡಿ, ಅವರಿಗೆ 33,000 ರೂಪಾಯಿ ಏರಿಕೆ ಆಗುತ್ತೆ ದಿಢೀರ್ ಅಂತ. ಸೊ ಇವ್ರಿಗೆ ಎಷ್ಟಾಯಿತು ಅಂತಂದರೆ ಬೇರೆ ಲೆವೆಲ್ನವ್ರಿಗೆ ಎಷ್ಟು ಏರಿಕೆ ಆಗ್ಬೋದು ಸ್ನೇಹಿತರೆ. ಇದರ ಮಾಹಿತಿ ಮತ್ತಷ್ಟು ಇಲ್ಲಿದೆ ನೋಡಿ. ಕೇಂದ್ರ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಸಂಬಂಧ ಶಿಫಾರಸು ಮಾಡಲು ಸರ್ಕಾರ ರಚಿಸಿರುವ 8ನೇ ವೇತನ ಆಯೋಗವು ನೌಕರರಿಗೆ ಭರ್ಜರಿ ವೇತನದ ಕೊಡುಗೆ ನೀಡುವ ಸಾಧ್ಯತೆ ಇದೆ. ಅಟೆಂಡರ್, ಸಹಾಯಕ ಸಿಬ್ಬಂದಿಯ ಅಂತಹ ಲೆವೆಲ್ 1 ನೌಕರರ ಮೂಲ ವೇತನ 18,000ದಿಂದ 51,480 ರುಗೆ ಅಂದರೆ 33,480 ರುನಷ್ಟು ಪರಿಷ್ಕರಣೆ ಆಗಬಹುದು ಅಂತ ವರದಿಗಳು ತಿಳಿಸಿವೆ. ವೇತನ ಆಯೋಗವು ಹೊಸ ವೇತನ ಶಿಫಾರಸು ಮಾಡಲು ಫಿಟ್ಮೆಂಟ್ ಫ್ಯಾಕ್ಟರನ್ನು ಆಧಾರವಾಗಿ ಬಳಸುತ್ತದೆ. ಈ ಹಿಂದೆ 7ನೇ ವೇತನ ಆಯೋಗವು 2.57 ಫಿಟ್ಮೆಂಟ್ ಫ್ಯಾಕ್ಟರ್ ಆಧರಿಸಿ ವೇತನ ಏರಿಕೆಯನ್ನು ಶಿಫಾರಸು ಮಾಡಿತ್ತು. ಸೊ ಈಗ ನೋಡಿ 2.86 ಫಿಟ್ಮೆಂಟ್ ಫ್ಯಾಕ್ಟರ್ನ ಬಳಸ್ತಾರೆ ಅನ್ನೋ ವರದಿಗಳ ಪ್ರಕಾರ ಈಗ ಇಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸೊ ಎಷ್ಟು ಏರಿಕೆ ಆಗುತ್ತೆ, ಯಾವ ಲೆವೆಲ್ಗೆ ಎಷ್ಟಾಗುತ್ತೆ ಅಂತ ನಾನು ಮತ್ತೆ ಮುಂದಿನ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೊಂದು ಮಾಹಿತಿ ಬೇರೆ ಇದೆ ಸ್ನೇಹಿತರೆ. ಸೊ ಏನಾದರೂ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗ ಜಾರಿ ಆಗ್ತಾ ಇದ್ದಂತೆ ಭರ್ಜರಿ ಗುಡ್ ನ್ಯೂಸ್ ಸಿಗೋದಂತೂ ಖಂಡಿತ. ಯಾವಾಗ ಜಾರಿ ಆಗ್ಬೋದು ಮತ್ತು ಯಾವ ಲೆವೆಲ್ನವ್ರಿಗೆ ಎಷ್ಟೆಷ್ಟು ಏರಿಕೆ ಆಗ್ಬೋದು ಅಂತ ನಾನು ಮುಂದಿನ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಫಾಲೋ ಮಾಡ್ತಾ ಇರಿ ಸ್ನೇಹಿತರೆ. ನಮಸ್ಕಾರ.